ಚೆನ್ನಾಗಿ ಗೊತ್ತು. ನಿನ್ನಂತ ಕಾಮುಕನ ಹೆಡೆಮುಯಿ ಕಟ್ಟಿ ಸಾವಿನ ರುಚಿ ತೋರಿಸ್ಬೇಕು ಅಂತಾರೆ ಈ ಏಕಲವ್ಯ ಬಂದಿದ್ದಾರೆ. ಏಕಲವ್ಯ ಎಲ್ಲ ಡಿಪಾರ್ಟ್ಮೆಂಟ್ಗೆ ಲಕ್ಷ ಲಕ್ಷ ಹಪ್ತ ಕೊಟ್ಟು ದಂಧೆ ನಡೆಸ್ತಾ ಇದ್ದೀವಿ. ನಡುವೆ ನಿಂದೇನ ನಾಟ್ಯ? ಅದೇನು ನಿಮ್ಮ ಅಪ್ಪನ ಮನೆ ಆಸ್ತಿನ? ಅದೇ ಸಮಾಜಕ್ಕಾಗುವ ದ್ರೋಹ ನಿನಗೇನೋ ಗೊತ್ತು? ನಿಮಗೇನಿದ್ರು ದುಡ್ಡಿನ ಮೇಲೆ ಆಟ, ಬಡವರದ ಚೆಲ್ಲಾಟ ಅಂತ ನಿನಗೇನೋ ಗೊತ್ತು? ಅದೇನಂದಲ್ಲ, ನೀವು ನ್ಯಾಯವಾಗಿ ಆದರೂ ಕೆಲಸ ಮಾಡಿದ್ರ ಡೂಪ್ಲಿಕೇಟ್ ಹೆಂಡವನ್ನ ಮಾಡ್ತೀರಾ? ಅದಕ್ಕೆ ಡೂಪ್ಲಿಕೇಟ್ ಸ್ಟಿಕ್ಕರ್ ಅನ್ನ ಹಚ್ಚಿ ಬಾರಲ್ಲಿ ನಿಮ್ಮ ಸಾರಾಯನ ಮಾಡ್ತಾ ಇದ್ದೀರಾ. ಎಷ್ಟೋ ಜನ ಆಸ್ಪತ್ರೆನ ಸೇರಿ ತನ್ನ ಹೆಂಡತಿ ಮಕ್ಕಳಿಗೆ ಅವರು ಕಷ್ಟವಾಗಿದ್ದಾರೆ ಕಣೋ, ಕಷ್ಟವಾಗಿದ್ದಾರೆ. ಬ್ಯಾಡ ಅಂದ್ರೆ ಖತರ್ನಾಕ್ ಸುನಾಮಿನ ಹೊಡಿತಾ ಇದ್ಯಾ? ಓಂ ಶಾಂತಿ. ನನ್ನ ಸರ್ವಿಸ್ನಲ್ಲಿ ನಿನ್ನಂತ ಕಪ್ಪು ಬಟ್ಟೆ ಧರಿಸಿದ ಅದೆಷ್ಟೋ ಖಳನಾಯಕರನ್ನ ಕಂಡಿದ್ದೇನೆ ಕಣೋ ಈ ಏಕಲವ್ಯ. ಗುರುಗಳು ಕಟ್ಟ ಆಶೀರ್ವಾದ, ಸತ್ಯಮೇವ ಜಯತೆ ಎಂಬ ಸಾರ ಇಷ್ಟು ನನ್ನ ಎದೆಯಲ್ಲಿದೆ. ನಿನ್ನಂತ ಪುಂಡಾಡಿ ರೌಡಿಗಳನ್ನ ನನ್ನ ಬೂಟು ಹಾಕಿದ ಒಂದು ಶಿಕ್ಷೆ ಕೊಟ್ಟ ಅನುಭವ ನನಗೆ ತುಂಬಾ ಇದೆ ಕಣ, ತುಂಬಾ ಇದೆ. ನೋಡು, ಈ ಏಕಲವ್ಯನಿಗೆ ಶಬರಿಯ ಮುಂದೆ ಸೋಲಕ್ಕೂ ಗೊತ್ತು, ರಾವಣನ ಮುಂದೆ ಗೆಲ್ಲಕ್ಕೂ ಗೊತ್ತು. ನೋಡು, ಈ ಒಂದು ಸನ್ನಿವೇಶದಲ್ಲಿ ಶಬರಿಯಾಗಿ ನೀನು ನನ್ನ ಕೈಗಳಿಗೆ ಬೀಳ್ತೀಯೋ ಅಥವಾ ರಾವಣನಾಗಿ ಈ ರಾವನಿಂದ ಸಂಹಾರ ಆಗ್ತೀಯ? ನಿನ್ನ ಉದ್ಧಾರ ಮಾಡ್ತಾನೆ ಇಲ್ವೋ ಗೊತ್ತಿಲ್ಲ. ನಿನಗೆ ಕಣ್ಣಿಟ್ಟ ಈ ಜಲಸಂಧ ಖಂಡಿತ ಉದ್ಧಾರ ಮಾಡಲ್ಲ. ಲೈಫಲ್ಲಿ ಎಲ್ರಿಗೂ ಬರ್ತ್ ಡೇಟ್ ಗೊತ್ತಿರ್ತೆ, ಆದ್ರೆ ಯಾರಿಗೂ ಡೆತ್ ಡೇಟ್ ಗೊತ್ತಿರಲ್ಲ. ನಿನ್ನ ಡೆತ್ ಡೇಟ್ ನಾನು ಹೇಳ್ತೀನಿ, ಕರೆಕ್ಟ್ ಕೇಳಿಸ್ಕೋ. ಎಲ್ಲಿವರೆಗೂ ನನ್ನಿಂದ ದೂರ ಇರ್ತೀಯ ಅಲ್ಲಿವರೆಗೂ ಮಾತ್ರ ನಿನ್ನ ಪ್ರಾಣಕ್ಕೂ ವ್ಯಾಲಿಡಿಟಿ. ಸೈನ್ಯ ಕಟ್ಟಿ ಮತ್ತೆ ಬಿಡ್ತೀನಿ ಇನ್ನೊಂದಿಗೆ ಅಲ್ಲ ಯುದ್ಧ ಮಾಡಲು ಬಂದಾಗ ರಪ್ಪ 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 ತುಳಿದಾಕ್ಬಿಡ್ತೀನಿ. ನಿನ್ನತ್ರ ರಪ ರಪ ಅಂತ ತುಳಿಸ್ಕೊಂಡು ಬೀದಿ ನಾಯಿ ಅಂದ್ಕೊಂಡು ಸಿಂಹ ಹೆಜ್ಜೆ ಇಟ್ಟು ಮುಂದೆ ಹೆಜ್ಜೆ ಇಟ್ಟಾಗ ನಿಮ್ಮಂತ ದುಷ್ಟರ ಸಂಹಾರವಾಗುವುದೇ ಈ ಏಕಲವ್ಯನ ಕಾಯಕ. ಏ ಜರಾಸಂಧ, ಜಸ್ಟ್ ನಿನಗೆ ಕೇವಲ ಕೊಟ್ಟಿದ್ದು ಸಿಂಪಲ್ ಆಗಿ ಒಂದೇಟು, ಮುಂದಿನ ನಿನಗೆ ಮಾರಿಯ ಹಬ್ಬ. ಸರ್ಕಾರ ಕೊಟ್ಟ ನನಗೆ ಕಾಕಿ ಅದು ಅನ್ನಕ್ಕೆ ಸಮಾನ. ಈಗ ನಾನು ಕೊಟ್ಟ ವೇಷ ನಿನಗೆ ನಾನು ಮಾಡುವ ದೊಡ್ಡ ಶಿಕ್ಷೆ. ಮುಂದಿನ ನಿಮಗೆ ಮಾರಿಯ ಹಬ್ಬ. ಏಕಲವ್ಯ ಗುರು ಇಲ್ಲದೆ ವಿದ್ಯೆಯನ್ನ ಕಲಿತ ಏಕಲವ್ಯ ಇನ್ನು ಮುಂದೆ ನಿಮ್ಮ ಮನೆಯಲ್ಲಿ ಹೆಡೆ ಎತ್ತಿದ ನಾಗನಾಗಿ ಮಿಂಚುತ್ತೇನೆ.